ಹೆಸರೇನು ಸರ್? ಮಧುಸೂದನ್, ನಿಮ್ಮದು ಡೆಸಿಗ್ನೇಷನ್ ಏನು? ಅಸಿಸ್ಟೆಂಟ್ ಮ್ಯಾನೇಜರ್. ನಿಮಗೆ ಎಷ್ಟು ವರ್ಷದಿಂದ ಲೈಕ್ ಎಷ್ಟು ಸಮಯದಿಂದ ನೀವು ವಸಂತ ಅವ್ರ ಜೊತೆ ಕೆಲಸ ಮಾಡಿ? ನಾನು ಆ್ಯಕ್ಚುಲಿ ಕಂಪ್ನಿಲಿ ಮಾಡಿರೋದು 7.5 ಇಯರ್ಸು. ವಸಂತ ಹತ್ರ ಮಾಡಿರೋದು 8 ಮಂತ್ಸಿಂದ ಮಾಡಿದ್ದೀನಿ. 8 ಮಂತ್ಸಿಂದ 8 ಮಂತ್ಸಿಂದ ಮಾಡಿದ್ದೀನಿ. ಅವ್ರು ಹೇಗೆ ಫಸ್ಟ್ ಜಾಬಿಗೆ ಜಾಯ್ನ್ ಆದಾಗ ಲೈಕ್ ಹೆಲ್ಪರ್ ಆಗಿ ಅವ್ರಿಗೆ ಹೆಲ್ಪರಾಗಿ ಜಾಯ್ನ್ ಆಗಿದ್ರು. ಸೊ ಅವ್ರದ್ದು ಪ್ರೊಡಕ್ಟಿವಿಟಿ ಎಲ್ಲ ನೋಡಿ, ಸೊ ಅವ್ರದ್ದು ರೆಸ್ಪಾನ್ಸಿಬಿಲಿಟೀಸು, ತೊಗೊಳ್ಳೋ ಕೇರು, ಸೊ ಓನಾಗಿ ತೊಗೊಳ್ಳೋ ರೆಸ್ಪಾನ್ಸಿಬಿಲಿಟಿ ಜಾಬು ಅದೆಲ್ಲ ನೋಡಿ ನಾವು ಸೊ ಅವನಿಗೊಂದು ಸೂಪರ್ವೈಸರ್ ಜಾಬ್ ಅಂತ ಕೊಟ್ಟಿದ್ವಿ ಫಸ್ಟು. ಸೊ ಟಾಸ್ಕ್ ಇರುತ್ತೆ, ಅವನಿಗೆ ಟಾಸ್ಕ್ ಕಂಪ್ಲೀಟ್ ಮಾಡಿದರು. ಸೊ ಅದ್ರ ಪ್ರಕಾರ ಅವನಿಗೆ ಹೋಯ್ತಾ ಹೋಯ್ತಾ ಹಂತದಲ್ಲಿ ಸೊ ಅವನಿಗೆ ಇಂಪ್ಲಿಮೆಂಟ್ ಕಾಣಿಸ್ತಾ ಅವನಲ್ಲಿ ಫ್ಲೋಸು. ಸೊ ಅದ್ರ ಪ್ರಕಾರ ಅವನಿಗೆ ಪ್ರಮೋಷನ್ ಮಾಡಿಸಿದ್ವಿ. ನಿಮ್ಗೆ ಯಾವಾಗ ಚೇಂಜಸ್ ಆಗ್ತದೆ ಆ್ಯಟಿಟ್ಯೂಡ್ ವೈಸ್ ಆಗಲಿ ವರ್ಕ್ ವೈಸ್ ಆಗಲಿ, ಯಾವಾಗ ನೀವು ನೋಟಿಸ್ ಮಾಡೋಕ್ಕೆ ಅವ್ನಿಗೆ ಇವಾಗ ನಮಗೆ ಬೇಕು ಅಂತಂದಾಗ ಟಾಸ್ಕ್ ಆನ್ ಟೈಮಲ್ಲಿ ಪ್ರೊಡಕ್ಟಿವಿಟಿ ಕೊಡ್ತಿದ್ವಲ್ಲ ಆನ್ ಟೈಮಲ್ಲಿ ಕಂಪ್ಲೀಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದೆ. ಸೊ ಅವಾಗಿಂದ ಅವನ ಮೇಲೆ ಅಬ್ಸರ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಅವನಲ್ಲಿ ಯಾವುದೋ ಟಾಸ್ಕ್ ಕಂಪ್ಲೀಟ್ ಮಾಡೋದಕ್ಕೆ ಕೊಡ್ತೀವಿ ಟಾಸ್ಕು, ಅದೆಲ್ಲ ಕಂಪ್ಲೀಟ್ ಮಾಡ್ತಾ ಹೋದ. ಸೊ ಅವನಲ್ಲಿ ಬಂದಮೇಲೆ ಒಂದು ತೊಗೊಳ್ಳೋ ಕೇರು, ಎಂಪ್ಲಾಯ್ ಸೇಫ್ಟಿ, ಸ್ಟಾಫ್ ಸೇಫ್ಟಿ ಮತ್ತು ಪ್ರಾಡಕ್ಟ್ ಸೇಫ್ಟಿ, ಯಾವ ಥರ ಹ್ಯಾಂಡ್ಲ್ ಮಾಡಬೇಕು ಅದೆಲ್ಲ ನೋಡ್ತಾ ಹೋದಾಗ ಸೊ ಅವನಲ್ಲಿ ಬಿಹೇವಿಯರ್ ಎಲ್ಲ ಸ್ವಲ್ಪ ಡಿಸಿಪ್ಲಿನ್ ಬಿಹೇವಿಯರ್ ಎಲ್ಲ ಓಕೆ ಅನಿಸ್ತು. ಸೊ ಅವಾಗಿಂದ ಸ್ಟಾರ್ಟ್ ಮಾಡಿದ್ವಿ ಅವನ್ನ ಅಬ್ಸರ್ವ್ ಮಾಡೋದಕ್ಕೆ. ಸೊ ನೆಕ್ಸ್ಟ್ ಹೆಲ್ಪರ್ ಆಗೇ ತೊಗೊಂಡಿತ್ತು. ಆದಮೇಲೆ ಏನಂತ ಪ್ರಮೋಟ್ ಮಾಡಿದ್ರು? ಎಕ್ಸಿಕ್ಯೂಟಿವ್ ಆಗಿ ಪ್ರಮೋಟ್ ಮಾಡಿದ್ವಿ. ಅಂದರೆ ಫಸ್ಟು ಎಕ್ಸಿಕ್ಯೂಟಿವ್ ರೋಲ್ ಮಾಡ್ತಾಯಿದ್ದ. ಸೊ ಅದು ಎಕ್ಸಿಕ್ಯೂಟಿವ್ ರೋಲಲ್ಲಿ ನಾವು ಅಬ್ಸರ್ವೇಷನ್ ಇಟ್ಟಿದ್ವಿ ಸ್ವಲ್ಪ ಅವನ್ನ. ಅಬ್ಸರ್ವೇಷನಲ್ಲಿ ಅಲ್ಲಿ ಕೊಟ್ಟಿದ್ದ ಟಾಸ್ಕ್ ಎಲ್ಲ ಕಂಪ್ಲೀಟ್ ಮಾಡ್ತಾ ಹೋದ್ಮೇಲೆ ಸೊ ಅವನ್ನ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗಿದ್ವಿ ಎಕ್ಸಿಕ್ಯೂಟಿವ್ ಆಗಿ ಮಾಡೋದು. ನೆಕ್ಸ್ಟ್ ಲೆವೆಲ್ ಅಂದರೆ ಎಕ್ಸಿಕ್ಯೂಟಿವ್ ಎಕ್ಸಿಕ್ಯೂಟಿವ್ ಸೀನಿಯರ್ ಎಕ್ಸಿಕ್ಯೂಟಿವ್. ಅದು ಎಕ್ಸಿಕ್ಯೂಟಿವ್ ಫಸ್ಟ್ ಆಮೇಲೆ ಸೀನಿಯರ್ ಎಕ್ಸಿಕ್ಯೂಟಿವ್. ಇವಾಗ ಅವರು QC ಎಕ್ಸಿಕ್ಯೂಟಿವ್ ಆಗಿದ್ದಾರೆ. QC ಎಕ್ಸಿಕ್ಯೂಟಿವ್ ಆಗಿದ್ದಾರೆ. ಅನ್ಸುತ್ತೆ ಅವರು ಆ ಜಾಬಿಗೆ ಅವರು ಫಿಟ್ ಆಗಿದೆ. ಹಾಂ, ಹಾಗೆ ಅನಿಸುತ್ತೆ. ಅದು ನನ್ನ ಹೆಸರು ಮಧುಸೂದನ ಅಂತ. ನಾನು ಅಸಿಸ್ಟೆಂಟ್ ಮ್ಯಾನೇಜರಾಗಿ ಕೆಲಸ ಮಾಡ್ತಾಯಿದ್ದೀನಿ. ಸೊ ವಸಂತ್ ಹತ್ರ ನಾನು 8 ಮಂತ್ಸಿಂದ ಕೆಲಸ ಮಾಡ್ತಾ ಇರೋದು ನನ್ನ ಜೊತೆಯಿಂದ. ಸೊ ಅವ್ನು ಸೀನಿಯರ್ ಎಕ್ಸಿಕ್ಯೂಟಿವಿಂದ ಕೆಲಸ ಮಾಡ್ತಿದ್ದಾನೆ ಇವಾಗ ಪ್ರೊಡಕ್ಟಿವಿಟಿ QC ಇನ್ಚಾರ್ಜ್ ಆಗಿ ಕ್ವಾಲಿಟಿ ಚೆಕ್ಕಲ್ಲಿ. ಸೊ ಒಂದು ಪರ್ಫಾರ್ಮೆನ್ಸು ಇಟ್ಸ್ ಓಕೆ. ಸ್ಟಾರ್ಟಿಂಗಲ್ಲಿ ಜಾಯ್ನ್ ಆಗಿದ್ದು ಹೆಲ್ಪರಾಗಿ ಜಾಯ್ನ್ ಆಗಿದ್ದ. ಹೆಲ್ಪರೆಲ್ಲ ಅವನಿಗೆ ಪ್ರಮೋಷನ್ ಮಾಡಬೇಕು ಅಂತ ನಾವು ಇದು ಮಾಡಿದ್ವಿ. ಸೊ ಅವಾಗಿಂದ ಅವ್ನು ಪ್ರೊಡಕ್ಟಿವಿಟಿ ಕ್ಯಾಪ್ಚರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅವನದು ತೊಗೊಳ್ಳೋ ಡಿಸಿಪ್ಲಿನು, ಬಿಹೇವಿಯರು ಮತ್ತು ಮಾತಾಡೋ ವೇ, ಸೊ ಯಾವ ಥರ ಬೇರೆಯವ್ರ ಜೊತೆ ಯಾವ ಥರ ಬಿಹೇವಿಯರಲ್ಲಿ ನಡ್ಕೊತಾನೆ ಮಾತಾಡ್ತಾನೆ, ಸೊ ಅದೆಲ್ಲ ಅಬ್ಸರ್ವೇಷನ್ ಮಾಡ್ತಾ ಹೋದ್ಮೇಲೆ ಕೊಟ್ಟಿರೋ ಟಾಸ್ಕ್ ಎಲ್ಲ ಕಂಪ್ಲೀಟ್ ಮಾಡ್ತಾ ಹೋದ. ಸೊ ಅದ್ರ ಪ್ರಕಾರ ಈ QCಲಿ ಕ್ವಾಲಿಟಿ ಚೆಕ್ಕಲ್ಲಿ ಇಂಪ್ಲಿಮೆಂಟ್ ಬಂತು ಅವನಲ್ಲಿ. ಸೊ ಅದಕ್ಕೆ ಸಲುವಾಗಿ ಅವನ್ನ ಅಲ್ಲಿ ಫಿಕ್ಸ್ ಮಾಡಿದ್ವಿ ಕ್ವಾಲಿಟಿ ಚೆಕ್ಕಲ್ಲಿ. ಸೊ ನೀವು ಇವಾಗ QC ಎಕ್ಸಿಕ್ಯೂಟಿವ್ ಆಗಿ ಅವನ್ನ ಈಗ ರೋಲ್ ಪ್ರಮೋಟ್ ಮಾಡಿದ್ವಿ. ನಿಮಗೆ ಅವನು ಕರೆಕ್ಟ್ ರೋಲ್ ಆಗಿ ನಾವು ಕರೆಕ್ಟ್ ಡಿಸಿಷನ್ ತೊಗೊಂಡಿದ್ದೀರಾ ಅಂತ ಅನಿಸುತ್ತೆ? ಹಾಂ, ಕರೆಕ್ಟ್ ಡಿಸಿಷನ್ ತೊಗೊಂಡಿದ್ದೀವಿ ಅಂತ ಅನಿಸುತ್ತೆ. ಯಾಕಂತಂದರೆ ಈಗ ಬರ್ತಾ ಇರೋ ಕಸ್ಟಮರ್ ಪ್ಲೇಸ್ ಹತ್ರ ಎಕ್ಸ್ಲೇಷನ್ನೇ ಆಗಿರ್ಬೋದು, ಕಸ್ಟಮರ್ಸ್ ಎಕ್ಸ್ಪೀರಿಯೆನ್ಸೇ ಆಗಿರ್ಬೋದು, ಸೊ ಎಲ್ಲ ಗುಡ್ ಬರ್ತಾ ಇದೆ. ಏನು ಇಶ್ಯೂ ಬರ್ತಾಯಿಲ್ಲ ನಮಗೆ. ಹಾಗಾಗಿ ಅಲ್ಲಿಂದ ಸೊ ಪರ್ಟಿಕ್ಯುಲರ್ ಪರ್ಸನ್ನ ಅಲ್ಲಿಗೆ ಹಾಕಿದ್ದೀವಿ, ತೊಗೊಂಡು ಸೆಲೆಕ್ಟ್ ಮಾಡಿದ್ದೀವಿ ಅಂತ ಅನಿಸುತ್ತೆ. ನಿಮ್ಗೆ ಏನು ಅನ್ಸುತ್ತೆ ಅವ್ನು ಎಷ್ಟು ಬೆಳೆದಿದ್ದಾನೆ ಈಗ ಫಸ್ಟ್ ಅವ್ನು ಜಾಯ್ನ್ ಆದಾಗಿಂದ ಇವಾಗ QC ಎಕ್ಸಿಕ್ಯೂಟಿವ್ ಎಷ್ಟು ಬೆಳೆದಿದ್ದಾನೆ? ಸ್ಟಾರ್ಟಿಂಗಲ್ಲಿ ಜಾಯ್ನ್ ಆದಾಗ ಲೋಡಿಂಗ್ ಅನ್ಲೋಡಿಂಗು ಮತ್ತು ಮೂಮೆಂಟಲ್ಲಿ ಮಾಡ್ತಾಯಿದ್ದ. ಇವಾಗ ವೇರೋಸಲ್ಲಿ ಒಂದು ರೆಸ್ಪಾನ್ಸಿಬಿಲಿಟೀಸ್ ತೊಗೊಂಡು ಕೆಲಸ ಮಾಡೋಷ್ಟು ಬೆಳೆದಿದ್ದಾನೆ, ನಾಲೆಡ್ಜ್ ಬಂದಿದೆ ಅವನಿಗೆ. ಸೊ ಇಲ್ಲಿ ಬಿಟ್ಟು ಬೇರೆ ಕಡೆ ಹೋದ್ರೂ ಅವನು ಯಾರು ಇಲ್ಲ ಅಂದ್ರೂ, ಸೊ ಇನ್ಚಾರ್ಜ್ ಮ್ಯಾನೇಜರ್ಸು TL ಯಾರು ಇಲ್ಲ ಅಂದ್ರೂ ಬಟ್ ಅವನೇ ಓನಾಗಿ ತೊಗೊಳ್ಳೋಷ್ಟು ಕೆಪಾಸಿಟಿ ಇದೆ ಇವಾಗ. ಅಷ್ಟು ಬೆಳೆದಿದ್ದಾನೆ, ಮೆಚುರಿಟಿ ಆಗಿದೆ ಅವನಿಗೆ, ಎಕ್ಸ್ಪೀರಿಯನ್ಸ್.
ಇವಾಗ ಅವರು ವಸಂತ್ ಅವರು ಒಂದು ಟೀಮ್ ಮೆಂಬರ್ ಅಂತ ಇವಾಗಿದ್ದಾರೆ. ಹೌದು. ಅವರು ಹೇಗೆ ಒಂದು ಟೀಮ್ ಮೆಂಬರ್ ಅಲ್ಲಿ ಹೇಗೆ ಅವರು ಯಾವ ಥರ ಇದ್ದಾರೆ ಪರ್ಸ್ನಾಲಿಟಿ ಆಟಿಟ್ಯೂಡ್ ಟುವರ್ಡ್ಸ್ ಕಂಪನಿ ಆಗಲಿ ಅಥವಾ ಅವ್ರ ಟೀಮ್ ಮೆಂಬರ್ಸ್ ಆಗಲಿ ಅಥವಾ ಕೊಲೀಗ್ಸ್ ಆಗಲಿ ಅವ್ರ ಕೆಳಗಡೆ ಕೆಲಸ ಮಾಡೋರು ಆಟಿಟ್ಯೂಡ್. ಆ್ಯಟಿಟ್ಯೂಡ್ ಎಲ್ಲ ಕರೆಕ್ಟಾಗೇ ಇದೆ, ಆ್ಯಟಿಟ್ಯೂಡ್ ಏನು ಪ್ರಾಬ್ಲಮ್ ಇಲ್ಲ. ಸೊ ಅವ್ನ ಕೆಳಗಡೆ ಕೆಲಸ ಮಾಡೋದು ಕೂಡ ಆ ಕಡೆಯಿಂದ ಫೀಡ್ಬ್ಯಾಕ್ ತೊಗೊಂಡ್ರು ಕೂಡ ಚೆನ್ನಾಗೇ ಇದೆ ಅವನದು. ಯಾಕಂತ ಅಂದರೆ ಇಮಿಡಿಯೇಟ್ಲಿ ಏನಾದರೂ ಕೇಳಿದ್ರೆ, ಕ್ವಶನ್ಸ್ ಕೇಳಿದ್ರೆ ಇಮಿಡಿಯೇಟ್ಲಿ ಸಾಲ್ವ್ ಮಾಡೋದಿದೆ, ರೆಸ್ಪಾನ್ಸ್ ಮಾಡ್ತಾನೆ ಕ್ವಶನ್ಗೆ. ಸೊ ಏನಾದ್ರು ಟಾಸ್ಕ್ ಕೊಟ್ಟರೆ ಆನ್ ಟೈಮ್ ಕಂಪ್ಲೀಟ್ ಮಾಡ್ತಾನೆ ಇರ್ತಾನೆ. ಸೊ ಮತ್ತು ಅವ್ರಿಗೆ ಏನಾದರೂ ಡೌಟ್ ಇತ್ತು ಅವ್ರ ಟೀಮಲ್ಲಿ ಅದನ್ನು ಇಮಿಡಿಯೇಟ್ಲಿ ಸಾಲ್ವ್ ಮಾಡ್ತಾನೆ. ಸೊ ಬೇರೆ ಎಲ್ಲ ಟೀಮಲ್ಲೂ ಅಷ್ಟೇ, ಅವ್ರ ಟೀಮ್ ಅಂತ ಅವ್ನ ಕೆಳಗಡೆ ಕೆಲಸ ಮಾಡ್ತಿರೋ ಅಂತಲ್ಲ. ಸೊ ವೇರೋಸಲ್ಲಿ ಯಾವ ಟೀಮಲ್ಲಿ ಡಿಪಾರ್ಟ್ಮೆಂಟು ಕಾಂಟ್ಯಾಕ್ಟ್ ಮಾಡಿದ್ರು ಅವನ್ನ, ಸೊ ಅವ್ನ ಕಡೆಯಿಂದ ಎಲ್ಲರಿಗೂ ಹೆಲ್ಪ್ ಆಗ್ತದೆ. ಸೊ ಸಪ್ಲೈ ಮಾಡಿ. ಇವಾಗ ಅವರು ವಸಂತ್ ಅವರು ನಿಮ್ಗೆ ಏನಕ್ಕೆ ವಸಂತ್ ಅವ್ರ ಸ್ಟೋರಿ ಅವ್ರ ಥರ ಸ್ಟೋರಿನ ರೆಂಟು ಮೋಜೋ ಆರ್ಗನೈಸೇಷನ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ? ರೆಡ್ ಟು ಮೋಜೋ ಆರ್ಗನೈಸೇಷನಲ್ಲಿ ಏನಕ್ಕೆ ಇಂಪಾರ್ಟೆಂಟ್ ಅನಿಸುತ್ತೆ ಅಂದರೆ ಅವ್ನು ಕೊಟ್ಟಿರೋ ಟಾಸ್ಕಲ್ಲೆಲ್ಲ ಕಂಪ್ಲೀಟ್ ಮಾಡ್ತಾ ಹೋಗ್ತಿದ್ದಾನಲ್ಲ. ಅಲ್ಲ, ವಸಂತ್ ಅವ್ರದ್ದು ಸ್ಟೋರಿ ಇದೆ ಅವ್ರದ್ದು ಕ್ಯಾಪ್ಚರ್ ಮಾಡ್ತಾರೆ. ಸೊ ಆ ಥರದ್ದು ಏನಕ್ಕೆ ನಾವು ಕ್ಯಾಪ್ಚರ್ ಮಾಡಬೇಕು ಅಂತ ಈ ರೆಂಟು ಮೋಜೋಲ್ಲಿ ಅನಿಸುತ್ತೆ? ಏನಕ್ಕೆ ಕ್ಯಾಪ್ಚರ್ ಮಾಡಬೇಕು ಅಂತ ಅಂದರೆ ನಾವು ಅಡ್ವರ್ಟೈಸ್ಮೆಂಟ್ ಮಾಡ್ಬೋದೇ ಆಗಲಿ, ಕಂಪ್ನಿ ಗ್ರೌತಿಂಗೇ ಆಗಲಿ. ಸೊ ಅದಕ್ಕೆ ಹೆಲ್ಪ್ ಆಗ್ತದೆ. ಇವಾಗ ಇದು ನಾನು ಕೇಳಿದ್ರೆ ಏನಕ್ಕೆ ಅವ್ರ ಥರ ಬಂದಿರೋ ಅವ್ರ ಥರ ಇರೋ ವ್ಯಕ್ತಿಗಳನ್ನ ಸ್ಟೋರಿನ ಏನಕ್ಕೆ ರೆಂಟು ಮೋಜೋ ಆರ್ಗನೈಸೇಷನ್ ನಾವು ಇಂಪಾರ್ಟೆನ್ಸ್ ತೋರಿಸ್ತೀವಿ ಅಂದರೆ, ಲೈಕ್ ನಮಗೆ ಎಲ್ಲರೂ ಬೆಳಿಬೇಕು ನಮ್ಮ ಜೊತೆ. ವಸಂತ್ ಅವ್ರದ್ದು ಏನಕ್ಕೆ ಇಂಪಾರ್ಟೆಂಟ್ ಆಗಿ ಚೂಸ್ ಮಾಡಿದ್ರೆ ಅವ್ರ ಬ್ಯಾಕ್ಗ್ರೌಂಡ್ ಆಗಲಿ, ಸ್ಟಾರ್ಟಿಂಗಲ್ಲಿ ಅವರು ಎಷ್ಟು ಯಾವ ಜಾಗದಿಂದ ಬಂದಿದ್ರು, ಅವ್ರನ್ನೂ ನಾವೊಂದು ಬೆಳಿಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ. ಸೊ ಅವ್ರನ್ನೂ ನಾವು ಬೆಳಿಬೇಕು, ನಾವು ಬೆಳೆದಂಗೆ ಅವರು ಬೆಳಿಬೇಕು, ಅವರು ಚೆನ್ನಾಗಾಗಬೇಕು, ಅವರು ಜೀವನದಲ್ಲಿ ಉಪಯೋಗ ಆಗಬೇಕು ಆ ಥರ. ಓಕೆ. ಸೊ ಆ ಥರ ಮಾಡಬೇಕು ಅಂತ ನಾವು ಎಷ್ಟು ನಮ್ಮ ಕಡೆಯಿಂದ ಎಷ್ಟು ಪ್ರಯತ್ನ ಆಗುತ್ತೋ ರೆಡ್ ಮೋಜೋ ಕಡೆಯಿಂದ ನಾವು ಅಷ್ಟೇ ಟ್ರೈ ಮಾಡ್ತೀವಿ. ಅವರು ಬೆಳೀಲಿ, ನಾವು ಬೆಳೀಲಿ, ನಾವು ಬೆಳೆದಂಗೆ ಅವರು ಬೆಳೀತಾರೆ. ಸೊ ಅವ್ರು ಖುಷಿಯಾಗಿದ್ದರೆ ನಾವು ಖುಷಿಯಾಗಿರ್ತೀವಿ. ಸೊ ಅವನ್ನ ಏನಕ್ಕೆ ಅಂತ ಅಂದರೆ ಈ ಕಂಪ್ನಿಲಿ ಅವನು ಬೆಳಿಬೇಕು ಅಂತಲೇ ಇದು ಮಾಡಿರೋದು. ಯಾರೇ ಆಗಲಿ ಕಂಪ್ನಿಗೆ ಜಾಯ್ನ್ ಆದಮೇಲೆ ಬೆಳಿಬೇಕು, ಒಂದು ಗ್ರೌತಿಂಗಲ್ಲಿ ಇರಬೇಕು. ಸೊ ಹಾಗಾಗಿ ನಾವು ಮ್ಯಾನೇಜರ್ಸ್ಗಳು ಎಲ್ಲ ಹೆಂಗೆ ಬೆಳೀತಾ ಹೋಗ್ತಾರೆ, ಸೊ ಅವನಿಗೆ ಕೂಡ ನಮ್ಮ ಯಾರೇ ಜಾಯ್ನ್ ಆದ್ರೂ ಈ ಕಂಪ್ನಿಲಿ ಆರ್ಗನೈಸೇಷನಲ್ಲಿ ಸೊ ಎಲ್ಲರೂ ಬೆಳಿಬೇಕು ಅಂತಲೇ ಜಾಯ್ನ್ ಆಗೋದು. ಒಂದು ಲೆವೆಲ್ಗೆ ಹೋಗಬೇಕು ಅಂತ ಜಾಯ್ನ್ ಆಗ್ತಾರೆ. ಸೊ ಬೆಳೆದಿದ್ದು ಕೂಡ ಎಲ್ಲರೂ ನಮ್ಮಂಗೆ ಬೆಳಿಬೇಕು, ಎಲ್ಲರೂ ಯಾವ ಥರ ಹೋಗ್ತಿದ್ದಾರೆ ಈ ಕಂಪ್ನಿಲಿ ಅದೇ ಥರನೇ ಎಲ್ಲ ಬೆಳೆದು ಒಂದು ಗ್ರೌತಿಂಗಲ್ಲಿ ತೊಗೋಬೇಕು. ಸ್ಯಾಲ್ರಿನೇ ಆಗಲಿ ಏನೇ ಆಗಲಿ ಲೋ ಹೊರಗಡೆಯಿಂದ ಬಂದಿರೋ ಫ್ಯಾಮಿಲಿಯಿಂದ ಬಂದಿರ್ತಾರೆ. ಸೊ ಅವನಿಗೆ ತುಂಬ ಆಸೆಗಳಿರುತ್ತೆ, ಬೆಳಿಬೇಕು, ನಾನು ಎಲ್ಲರೂ ಹೋಗಬೇಕು ಅನ್ನೋದು. ಸೊ ಹಾಗಾಗಿ ಅವ್ನಿಗೆ ಆಪರ್ಚುನಿಟಿ ಕೊಟ್ಟಿದಾಗ ಸೊ ಬೆಳೆಸೋದು ಅವ್ನ ಕಡೆಯಿಂದ ಏನಿರುತ್ತೆ ಅದನ್ನು ಆಪರ್ಚುನಿಟಿ ಸಿಕ್ಕಿದ ಮೇಲೆ ಸೊ ಅವ್ನು ಬೆಳೆಯೋದಕ್ಕೆ ಟ್ರೈ ಮಾಡ್ತಾನೆ. ಅದನ್ನು ಬೆಳೆಸ್ಬೇಕು ನಾವು, ನಮ್ಮ ಥರ ನಾವು ಹೆಂಗೆ ಬೆಳೀತಾ ಹೋಗ್ತೀವಿ ಸೊ ಅವನು ಹಂಗೆ ಬೆಳೀತಾ ಇದ್ದರೆ ಸೊ ಅವ್ನು ಬೆಳೆದ್ರೇ ಅವ್ನ ಟೀಮು ಬೆಳೆಯುತ್ತೆ, ಅವನ ಜೊತೆಯಿಂದ ಅವ್ನ ಮೇಲ್ಗಡೆ ಇರೋ ಬೆಳೀತಾರೆ. ಸೊ ಹಾಗಾಗಿ ಅವನ್ನ ಆಯ್ಕೆ ಮಾಡ್ತಾರೆ ಅದಷ್ಟೇ.